ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋನಲ್ಲಿ ಅಂಬಲಿಕಲ್ ಕಾರ್ಡ್ ನ ಯಾವ ರೀತಿ ಕೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಬಿ ಮುಟ್ಟೋ ಮುಂಚೆ ಹಾಗೂ ಅಂಬಲಿಕಲ್ ಕಾರ್ಡ್ ನ ಮುಟ್ಟೋ ಮುಂಚೆ ಕೂಡ ನೀವು ಹ್ಯಾಂಡ್ ವಾಶ್ ನ ಮರಿಬಾರ್ದಾಗುತ್ತೆ. ಅದು ಮನೆಯೊಳಗಿರೋರು ಆಗಿರ್ಬೋದು, ಇಲ್ಲ ಹೊರಗಡೆಯಿಂದ ಬಂದವರು ಆಗಿರ್ಬೋದು. ಯಾವಾಗ್ಲೂ ಹ್ಯಾಂಡ್ ವಾಶ್ ಮಾಡೇನೆ ಬೇಬಿನ ಹ್ಯಾಂಡಲ್ ಮಾಡಿ. ಎರಡನೇದು, ಅಂಬಲಿಕಲ್ ಕಾರ್ಡ್ ನ ಉಗುರು ಬೆಚ್ಚಗಿರೋ ನೀರ್ ಅಂತೀವಲ್ವಾ, ಅದರಲ್ಲಿ ಸ್ಲೈಟ್ಲಿ ನೀವು ಒರೆಸ್ಬಿಟ್ಟು ಕಾಟನ್ ಕ್ಲೋತ್ ಇಂದ ಡ್ರೈ ಮಾಡಿದ್ರೆ ಸಾಕು. ಬೇರೆ ಏನನ್ನು ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾವತ್ತು ಅಂಬಲಿಕಲ್ ಕಾರ್ಡ್ ನ ಕ್ಲೀನ್ ಮಾಡಿ ಆದ್ಮೇಲೆ ಡೈಪರ್ ನ ಅದ್ರ ಮೇಲೆ ಹಾಕಬಾರ್ದಾಗುತ್ತೆ. ಯಾಕಂದ್ರೆ ಮೋಷನ್ ಹಾಗೂ ಯೂರಿನ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಇನ್ಫೆಕ್ಷನ್ ರೇಟ್ ಹೈ ಇರೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ಏನನ್ನ ಮಾಡಬಾರ್ದು ಅಂಬಲಿಕಲ್ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಷ್ಟೊಂದ್ ಸಲ ನಾವು ನೋಡ್ತೀವಿ, ಅಂಬಲಿಕಲ್ ಕಾರ್ಡ್ ಗೆ ಆಯಿಲ್ ಅಪ್ಲೈ ಮಾಡ್ತಾರೆ. ಆಯಿಲ್ ಅಪ್ಲೈ ಮಾಡಿ ಅದ್ರ ಮೇಲೆ ಪೌಡರ್ ಹಾಕೋ ಅಭ್ಯಾಸ ಕೂಡ ಇರುತ್ತೆ. ಈ ತರದ್ದು ಪ್ರಾಕ್ಟೀಸಸ್ ನ ನೀವು ಮಾಡಬಾರ್ದಾಗುತ್ತೆ. ಸ್ಪಿರಿಟ್ ಆಗ್ಲಿ, ಆಲ್ಕೋಹಾಲ್ ಆಗ್ಲಿ ಏನನ್ನೂ ಅಪ್ಲೈ ಮಾಡಬೇಡಿ. ಜಸ್ಟ್ ಲೂಕ್ ವಾರ್ಮ್ ವಾಟರ್ ಇಂದ ಕ್ಲೀನ್ ಮಾಡಿ ಡ್ರೈ ಮಾಡಿದ್ರೆ ಸಾಕಾಗುತ್ತೆ. ಅಂಬಲಿಕಲ್ ಕಾರ್ಡ್ ಇವಾಗ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಏನೇನ್ ಚೇಂಜಸ್ ನ ನೀವು ನೋಡಬಹುದು. ಅದರಲ್ಲಿ ಮೊದಲನೇದಾಗಿ ಸ್ವೆಲ್ಲಿಂಗ್ ಕಾಣಿಸ್ಕೊಳುತ್ತೆ ಆ ಏರಿಯಾದಲ್ಲಿ, ಹಾಗೆ ರೆಡ್ನೆಸ್ ಇರುತ್ತೆ, ಪಸ್ ಡಿಸ್ಚಾರ್ಜ್ ಕೂಡ ಬರ್ಬೋದು, ಬ್ಲಡ್ ಕೂಡ ಕೆಲವೊಮ್ಮೆ ಕಾಣಿಸ್ಕೊಳುತ್ತೆ. ಈ ತರ ಇನ್ಫೆಕ್ಷನ್ ಸೈನ್ ಅಲ್ಲಿ ಮಗುಗೆ ಜ್ವರ ಬರೋ ಸಾಧ್ಯತೆ ಕೂಡ ಹೈ ಇರುತ್ತೆ. ಇನ್ಫೆಕ್ಷನ್ ಸೈನ್ಸ್ ನ ನೀವು ನೋಡ್ತಾ ಇದ್ದೀರಾ ಅಂಬಲಿಕಲ್ ಕಾರ್ಡ್ ಥ್ರೂ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ನ ಅಪ್ರೋಚ್ ಮಾಡಿ. ಕೊನೆಯದಾಗಿ ಅಂಬಲಿಕಲ್ ಕಾರ್ಡ್ ಯಾವಾಗ ಬೀಳುತ್ತೆ ಅಂತ ಹೇಳಿದ್ರೆ ಅದ್ರ ಡ್ಯೂರೇಷನ್ 1 ವೀಕ್ to 3 ವೀಕ್ಸ್ ಇರುತ್ತೆ. 1 ವೀಕ್ ಒಳಗಡೆನೆ ಮೋಸ್ಟ್ ಆಫ್ ದ ಅಂಬಲಿಕಲ್ ಕಾರ್ಡ್ ಬಿದ್ದೋಗುತ್ತೆ. ಅದೇ 3 ವಾರದ ನಂತರನೂ ಅಂಬಲಿಕಲ್ ಕಾರ್ಡ್ ಬಿದ್ದೋಗ್ತಾ ಇಲ್ಲ ಅಂತ ಅಂದಾಗ ನೀವು ಹಾಸ್ಪಿಟಲ್ ನ ಅಪ್ರೋಚ್ ಮಾಡಿ.